ಉತ್ತರ ಪ್ರದೇಶ ಸರ್ಕಾರದ ಧರ್ಮದ್ವೇಷಿ ನೀತಿಗೆ ಹೈಕೋರ್ಟ್ ತಪರಾಕಿ ನೀಡಿದೆ. 20 ವರ್ಷದ ದಿಯಾ ಭಾಟಿಯಾ ಮತ್ತು 35 ವರ್ಷದ ಅಂಶು ಭಾಟಿಯಾ ಎಂಬ ಯುವತಿಯರನ್ನ ಗೃಹಬಂಧನದಲ್ಲಿ ಇಡುವುದಕ್ಕೆ ನೆರವು ನೀಡಿದ ಸರ್ಕಾರಕ್ಕೆ ಹೈಕೋರ್ಟ್ ದಂಡ ವಿಧಿಸಿದೆ. ಇವರಿಬ್ಬರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇವರನ್ನ ಗೃಹಬಂಧನದಲ್ಲಿ ಇಡಲಾಗಿತ್ತು. ಇದೀಗ ಹೈಕೋರ್ಟ್ ಈ ಇಡೀ ಪ್ರಕರಣದ ವಿರುದ್ಧ ಗರಂ ಆಗಿದೆ. ಜಸ್ಟಿಸ್ ಸಂದೀಪ್ ಜೈನ್ ನೇತೃತ್ವದ ಪೀಠವು ಈ ತೀರ್ಪನ್ನು ನೀಡಿದೆ. ಪ್ರೌಢರಾದ ನಾಗರಿಕರು ಎಂಬ ನೆಲೆಯಲ್ಲಿ ತಾವೆಲ್ಲಿ ವಾಸಿಸಬೇಕು, ತಾವು ಯಾವ ಧರ್ಮವನ್ನು ಸ್ವೀಕರಿಸಬೇಕು ಇತ್ಯಾದಿಗಳನ್ನು ನಿರ್ಧರಿಸುವ ಪೂರ್ಣ ಸ್ವಾತಂತ್ರ್ಯ ಇವರಿಗೆ ಇದೆ ಎಂದು ನ್ಯಾಯಾಲಯ ಹೇಳಿದೆ. ಈ ಯುವತಿಯರೊಂದಿಗೆ ನೇರವಾಗಿ ಮಾತನಾಡಿದ ಪೀಠವು ಇವರ ಮೇಲೆ ಯಾವುದೇ ಬೆದರಿಕೆ ಹಾಕಬಾರದು, ಇವರ ಮೇಲೆ ಯಾವುದೇ ಒತ್ತಡವನ್ನು ಹಾಕಬಾರದು ಎಂದು ಉತ್ತರ ಪ್ರದೇಶ ಸರ್ಕಾರ ಮತ್ತು ಈ ಸಹೋದರಿಯರ ತಂದೆಗೆ ಆದೇಶ ನೀಡಿದೆ. ಇವರಿಬ್ಬರು ಸ್ವಯಂ ಪ್ರೇರಿತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಎಂದು ನ್ಯಾಯಾಲಯ ಹೇಳಿದೆ. ನಾವು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಹಿನ್ನೆಲೆಯಲ್ಲಿ 2025ರಲ್ಲಿ ತಂದೆ ಆಗ್ರಾದಲ್ಲಿ ಪೊಲೀಸ್ಗೆ ದೂರು ನೀಡಿದ್ದರು ಎಂದು ಈ ಯುವತಿಯರು ಹೇಳಿದರು. ಈ ದೂರಿನ ಅನ್ವಯ ಪೊಲೀಸರ ಸಹಾಯದೊಂದಿಗೆ ನಮ್ಮನ್ನ ನಮ್ಮ ಮನೆಯಲ್ಲಿ ಗೃಹಬಂಧನದಲ್ಲಿ ಇಡಲಾಯಿತು ಅಂತ ನ್ಯಾಯಾಲಯಕ್ಕೆ ಈ ಯುವತಿಯರು ತಿಳಿಸಿದ್ದರು. ಆದರೆ ಸರ್ಕಾರ ಇದನ್ನು ಬಲವಂತದ ಮತಾಂತರ ಎಂದು ಸಮರ್ಥಿಸಿಕೊಳ್ಳಲು ಯತ್ನಿಸಿತು. 2021ರ ಮತಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಈ ಯುವತಿಯರನ್ನ ಸಿಲುಕಿಸಲು ಸರ್ಕಾರ ಯತ್ನಿಸಿತು. ಆದ್ದರಿಂದಲೇ ಯುವತಿಯರ ಪರ ಹಾಜರಿದ್ದ ವಕೀಲರು ಬಲವಂತದ ಮತಾಂತರ ಕಾಯ್ದೆಯಡಿ ಈ ಪ್ರಕರಣ ಬರುವುದಿಲ್ಲ ಅಂತ ಹೇಳಿದಾಗ ಸರ್ಕಾರದ ಪರ ವಕೀಲರು ಇದನ್ನು ವಿರೋಧಿಸಿದರು. ಈ ಮತಾಂತರದ ಹಿಂದೆ ಭಾರಿ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದು ಸರ್ಕಾರ ನ್ಯಾಯಾಲಯದಲ್ಲಿ ವಾದಿಸಿತು. ಇವರ ವಿರುದ್ಧ ತನಿಖೆ ಕೂಡ ನಡೆಯುತ್ತಿದೆ ಎಂದು ಸರ್ಕಾರ ತನ್ನ ಕ್ರಮವನ್ನು ಸಮರ್ಥಿಸಿಕೊಂಡಿತು. ಆದರೆ ನ್ಯಾಯಾಲಯ ಈ ವಾದವನ್ನು ಒಪ್ಪಿಕೊಳ್ಳಲಿಲ್ಲ. ಮತಾಂತರ ಆಗಿರುವುದರ ಕುರಿತಾದ ಕಾನೂನು ಸಿಂಧುತ್ವ ಮತ್ತು ಕಾನೂನು ಬಾಹಿರವಾಗಿ ಬಂಧನದಲ್ಲಿಡೋದು ಇವೆರಡರ ನಡುವೆ ವ್ಯತ್ಯಾಸ ಇದೆ ಅಂತ ನ್ಯಾಯಾಲಯ ಖಡಕ್ಕಾಗಿ ಹೇಳಿತು. ಪ್ರೌಢರಾಗಿರುವ ಇವರು ಯಾವ ಸ್ಥಳಕ್ಕೂ ಹೋಗಬಹುದು, ಯಾರ ಜೊತೆಗೂ ಇರಬಹುದು. ಇದಕ್ಕೆ ಇವರು ಸ್ವತಂತ್ರರಿದ್ದಾರೆ. ಈ ವಿಷಯದಲ್ಲಿ ಇವರ ತಂದೆಯಾಗಲಿ ಸರ್ಕಾರವಾಗಲಿ ಮಧ್ಯಪ್ರವೇಶಿಸುವಂತಿಲ್ಲ ಎಂದು ನ್ಯಾಯಾಲಯ ಖಡಕ್ಕಾಗಿ ಹೇಳಿತು. ಯುವತಿಯರನ್ನ ಅಕ್ರಮವಾಗಿ ಗೃಹಬಂಧನದಲ್ಲಿ ಇರಿಸಿದ್ದಕ್ಕಾಗಿ 25 ಲಕ್ಷ ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿತು. ಇದರಲ್ಲಿ 50% ಮೊತ್ತವನ್ನು ಯುವತಿಯರ ತಂದೆ ಭರಿಸಬೇಕು, ಉಳಿದ 50% ಮೊತ್ತವನ್ನು ಸರ್ಕಾರ ಭರಿಸಬೇಕು ಎಂದು ನ್ಯಾಯಾಲಯ ಹೇಳಿತು. ಯುವತಿಯರ ಪಾಸ್ಪೋರ್ಟ್, ಶೈಕ್ಷಣಿಕ ದಾಖಲೆ, ಬ್ಯಾಂಕ್ ದಾಖಲೆ ಇತ್ಯಾದಿಗಳನ್ನು 7 ದಿನಗಳ ಒಳಗೆ ಅವರಿಗೆ ಹಿಂತಿರುಗಿಸಬೇಕು ಅಂತ ನ್ಯಾಯಾಲಯ ಆದೇಶಿಸಿದೆ. ಯುವತಿಯರಿಗೆ ತಮ್ಮಿಷ್ಟದಂತೆ ಬದುಕುವುದಕ್ಕೆ ಪೂರಕ ವಾತಾವರಣವನ್ನು ನಿರ್ಮಿಸಬೇಕು, ಅಗತ್ಯ ಬಿದ್ದರೆ ಪೊಲೀಸ್ ರಕ್ಷಣೆ ನೀಡಬೇಕು ಅಂತ ನ್ಯಾಯಾಲಯ ಆದೇಶಿಸಿತು. ತಿಂಗಳ ಹಿಂದೆ ಆಯುಷ್ ಮಲಿಕ್ ಎಂಬ ಯುವಕನ ವಿಷಯದಲ್ಲಿ ಹೀಗೇ ನಡೆದಿತ್ತು. ಆಯುಷ್ ಮಲಿಕ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ದೆಹಲಿಯ ಮಸೀದಿಯಲ್ಲಿ ಈದ್ ದಿನ ನಮಾಜ್ ಮಾಡುತ್ತಿದ್ದ ವಿಡಿಯೋ ಬಹಿರಂಗಕ್ಕೆ ಬಂದ ಬಳಿಕ ಪ್ರಕರಣ ಎಲ್ಲರ ಗಮನ ಸೆಳೆಯಿತು. ಅವರ ತಂದೆ ದೇವರಾಜ್ ಮಲಿಕ್ ಪೊಲೀಸ್ ದೂರು ನೀಡಿದರು. ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಯಿತು. ಆಯುಷ್ ಮಲಿಕ್ ಅವರ ಪತ್ನಿ ಚಾಂದಿನಿ ಕುರೇಶಿ ಮತ್ತು ಆಕೆಯ ತಂದೆಯನ್ನ ಪೊಲೀಸರು ಬಂಧಿಸಿದರು. ಆದರೆ ಆಯುಷ್ ಮಲಿಕ್ನನ್ನ ಬಂಧಿಸಲಿಲ್ಲ. ಅವರ ಮೇಲೆ ವಿವಿಧ ರೀತಿಯ ಒತ್ತಡವನ್ನು ಹಾಕಲಾಯಿತು. ಕೊನೆಗೆ ಅವರು ಹಿಂದೂ ಧರ್ಮಕ್ಕೆ ಮರಳಿದರು ಎಂಬ ಸುದ್ದಿಗಳು ಹರಡಿದವು. ಮತಾಂತರ ನಿಷೇಧ ಕಾಯ್ದೆಯನ್ನು ಉತ್ತರ ಪ್ರದೇಶ ಸರ್ಕಾರ ದುರುಪಯೋಗಿಸ್ತಾ ಇದೆ ಎಂಬ ವ್ಯಾಪಕ ಆರೋಪಗಳ ನಡುವೆ ಇದೀಗ ಹೈಕೋರ್ಟ್ ಕಣ್ತೆರೆಸುವ ಒಂದು ತೀರ್ಪನ್ನು ನೀಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.